ನಮಸ್ತೆ ಎಲ್ಲರಿಗೂ. ಇವತ್ತು ಭಾನುವಾರ. ನನಗೆ ಇವತ್ತು ಕೆಲಸಕ್ಕೆ ರಜಾ ಇರೋದ್ರಿಂದ ಇನ್ನೇನು ಮಾಡೋ ಕೆಲಸ ಇಲ್ಲ. ಹಾಗಾಗಿ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗೋದ್ರಿಂದ ಖಂಡಿತ ಬಸ್ಸಂತೂ ಹತ್ತಕ್ಕಾಗಲ್ಲ, ಯಾಕೆಂದರೆ ಫ್ರೀ ಬಸ್ ಖಂಡಿತ ಹತ್ತಕ್ಕಾಗಲ್ಲ. ಹಾಗಾಗಿ ನಾನು ಲಕ್ಷ್ಮಿ ಜೊತೆ ತೊಗೊಂಡು ನನ್ನ ಲಕ್ಷ್ಮಿ ಇಬ್ಬರು ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ. ಆನ್ ದ ವೇ ಗಾಡಿ ಓಡಿಸೋದಂದರೆ ಒಂಥರ ಖುಷಿ ಅಲ್ವ, ನನಗಂತೂ ತುಂಬ ಖುಷಿ. ಹಾಗೆ ಹೋಗ್ತಾ ಇದ್ದೀವಿ. ಅಮ್ಮನ ಮನೆ ಅಂದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ ಹೇಳಿ. ಹೋದ ತಕ್ಷಣ ನಮ್ಮ ಅಜ್ಜಿ ಚಿತ್ರಾನ್ನ ಮತ್ತು ಬೋಂಡ ಮಾಡಿದರು, ಯಾಕೆಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಬಂದಿದ್ದರು. ಹಾಗಾಗಿ ಅವ್ರಿಗೋಸ್ಕರ ಚಿತ್ರಾನ್ನ ಮತ್ತು ಬೋಂಡ ರೆಡಿ ಇತ್ತು. ಹೋದ ತಕ್ಷಣ ತಿಂದಿದ್ದೇನೆ. ನೆಕ್ಸ್ಟು ಮಧ್ಯಾಹ್ನಕ್ಕೆ ಸೊಪ್ಪನ್ನೆಲ್ಲ ಸೋಸ್ಕೊಳ್ತಾಯಿದ್ರು ಅಡುಗೆ ಮಾಡಲಿಕ್ಕೋಸ್ಕರ. ದಂಡಿ ಸೊಪ್ಪು ಇಷ್ಟೊಂದೆಲ್ಲ ಸೋಸ್ಕೊಂಡು ಆಗೋದೇ ಇಷ್ಟು. ಇಷ್ಟೆಲ್ಲ ಸೊಪ್ಪನ್ನ ಸೋಸಿ ಕೂತ್ಕೊಳ್ತಾಯಿದ್ರು. ಮೊಮ್ಮಕ್ಕಳು ಅಂತ ಹೇಳ್ಕೊಳಕ್ಕೆ ಅಷ್ಟೇ, ನಾವು ಒಬ್ಬರು ಕೂಡ ಯಾರೂ ಹೆಲ್ಪ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡೋದು ನೋಡೋದು ಅಜ್ಜಿ ಅಂದರು. ಮಧ್ಯಾಹ್ನದ ಊಟ ಪಲ್ಯ, ರೊಟ್ಟಿ ಮತ್ತು ಕಾರ್ನು ಕೋಸಂಬರಿ ಮಾಡಿದರು ನಮ್ಮ ಅಜ್ಜಿ. ಅದ್ರ ಜೊತೆಗೆ ಸ್ವಲ್ಪ ಹುರುಳಿಕಾಳು ಸಾಂಬಾರು ಮತ್ತು ಅನ್ನ. ಇದು ಬಂದು ಉಪ್ಪಿನಕಾಯಿ ಹಾಗಲಕಾಯಿದ್ದು. ನಿಮಗೆ ಯಾವತ್ತಾದರೂ ಒಂದಿನ ಹಾಗಲಕಾಯಿ ಉಪ್ಪಿನಕಾಯಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಜ್ಜಿರ ಮನೆ ಆಯಿತು. ನೆಕ್ಸ್ಟ್ ಅಮ್ಮನ ಮನೆಯಲ್ಲಿ ಪಾಯಸ, ಹೆಸರುಬೇಳೆ ಪಾಯಸ. ನನಗೋಸ್ಕರ ಅಂತೂ ಅಲ್ಲ ಮಾಡಿದ್ದು, ನಮ್ಮ ಅಕ್ಕ ನಮ್ಮ ಬಾಬಾ ಬಂದಿದ್ರಲ್ಲ ಅವ್ರಿಗೋಸ್ಕರ. ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ಲು, ಹಾಗಾಗಿ ಅವಳಿಗೋಸ್ಕರ ಹೆಸರುಬೇಳೆ ಪಾಯಸ ನಮ್ಮಮ್ಮ ಮಾಡಿದರು. ಅವರೆಲ್ಲ ತಿಂದ್ಕೊಂಡು ಪಾಯಸ ಎಲ್ಲ ಕೊಟ್ಕೊಂಡು ಹತ್ತತ್ರ 4 o'clock ಆಗಿತ್ತು. ಹೆಸರುಬೇಳೆ ಪಾಯಸ ಅಂತೂ ಸೂಪರಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಕೂತ್ಕೊಂಡು ಏನು ಮಾಡೋದು, ಭಾನುವಾರ ಅಂದರೆ ಬೋರು, ಮಾಡೋಕ್ಕೆ ಹಿಂಗೆ ಕೆಲಸ ಇರಲಿಲ್ಲ. ನಮ್ಮ ರಾಣಿ ಇವಳೇ ನಮ್ಮ ಮನೆ ರಾಣಿ. ಇವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಆಟ ಆಡ್ತಾ ಇದ್ದೇನೆ. ಇವಳ ಸ್ವಭಾವ ಹೆಂಗೆ ಅಂತಂದರೆ ಮತ್ತೆ ಹಾಡಲ್ಲ. ಬರೀ ಕಿಟ್ಲೆ ಮಾಡ್ತಾಳೆ. ಬರೀ ಬಂದು ಹಾಸ್ಕೊಂಡು ಮಲಗು ಹಾಗೆ. ಯಾವುದಾದ್ರೂ ಒಂದು ಮನೇಲಿ ಪ್ರಾಣಿ ಪೆಟ್ಟಿರ್ಬೇಕಲ್ವಾ. ನಾಯಿಗಳು ಬೇಜಾನಿದೆ, ಅದೆಲ್ಲ ಹೊರಗಡೆ ಇದೆ. ಅವೆಲ್ಲ ಬಂದು ಕ್ರಾಸ್ ಬಿಡಲ್ಲ, ನಾರ್ಮಲ್ ನಾಯಿಗಳು. ಬೆಳಗ್ಗೆ ಸಂಜೆ ಬರ್ತವೆ, ರಾತ್ರಿ ಹೊತ್ತು ಮನೆ ಕಾವಲು ಕಾಯ್ತವೆ. ಇದು ಬಂದು ನಮ್ಮ ಮನೆ ರಾಣಿ. ಯಾವಾಗಲೂ ಮನೆ ಒಳಗಡೆ ಓಡಾಡ್ಕೊಂಡಿರ್ತಾಳೆ. ಹಾಲು ಕುಡಿಯೋದು, ಹೋಗೋದು, ಮಲ್ಕೊಳ್ಳೋದು ಅಷ್ಟೇ ಕೆಲಸ ಆಗಿಬಿಟ್ಟಿದೆ. ಒಂದು ಇಲಿ ಹಿಡ್ಕೊಂಡು ತಿನ್ನಬೇಕು ಅನ್ನೋದು ಬುದ್ಧಿನೇ ಇಲ್ಲ ಇದಕ್ಕೆ. ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ ಇದಕ್ಕೆ. ಇವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೆಂಗೋ ಟೈಮ್ನ ದೂಡಿದ್ದಾಯಿತು. ಆಮೇಲೆ ಸ್ವಲ್ಪ ನನ್ನ ಕೆಲಸ ಆಯಿತು. ನನ್ನ ಕಲ್ಲಿಗೆ, ಯಾಕೆಂದರೆ ಲಿಂಗು ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ದಾರ ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ನನಗಂತೂ ಚೇಂಜ್ ಮಾಡೋಕ್ಕೆ ಖಂಡಿತ ಬರೋಲ್ಲ. ಅದು ಹೇಗೆ ಅಂತಲೂ ಗೊತ್ತಿಲ್ಲ. ಪಾಪ ನಮ್ಮ ಅಜ್ಜಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು, ಎಷ್ಟೇ ಆದರೂ ಹಳೆ ತಲೆಗಳು ಅವರೆಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ. ನೀಟಾಗೆಲ್ಲ ಸುಟ್ಕೊಂಡು ದಾರನೆಲ್ಲ ನೀಟಾಗಿ ಇರಿಸಿ ಒಬ್ಬೊಬ್ಬರು ಕಟ್ತಾರೆ, ಹೊರಗಡೆ ಎಲ್ಲ ಗಂಟು ಬರೋ ಥರ ಕಟ್ತಾರೆ. ಬಟ್ ನಾನು ಹಾಕ್ಕೊಂಡಿದ್ದು ಇಂಚೂರು ಗಂಟು ಬಂದಿಲ್ಲ. ನೀಟಾಗಿ ಎಲ್ಲದನ್ನೂ ಒಳಗಡೆದೆಲ್ಲ ತೆಗೆದುಬಿಟ್ಟು ನೀಟಾಗಿ ಪೋಣಿಸಿ ಹತ್ರ ನೀಟಾಗಿ ಮಾಡಿಕೊಟ್ರು. ನಂದು ಸ್ವಲ್ಪ ಕಳ್ಳಿಗೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ದಾರ ಸ್ವಲ್ಪ ದಪ್ಪ ಇತ್ತು, ತೂರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದ್ರು. ಆದರೂ ನಮ್ಮ ಅಜ್ಜಿ ಬಿಟ್ಟಿಲ್ಲ, ನೀಟಾಗಿ ಹಾಕ್ಕೊಂಡು ತೂರಿಸ್ಕೊಂಡು ನೀಟಾಗೆಲ್ಲ ಹಾಕಿ ಗಂಟಾಕಿ ಅದನ್ನು ಸ್ವಲ್ಪ ಬೆಂಕಿ ಪಟ್ಟಣದಲ್ಲೆಲ್ಲ ಇಟ್ಕೊಂಡು ಸ್ವಲ್ಪ ಸುಟ್ಟು ನೀಟಾಗಿ ಮಾಡಿಕೊಟ್ರು. ಫಸ್ಟ್ ನಾನು ಹಾಕ್ಕೊಂಡಿದ್ದು ಬಂದು ಸ್ವಲ್ಪ ಲೆಂತ್ ಕೂಡ ಕಮ್ಮಿ ಇತ್ತು ಆ್ಯಂಡ್ ಹಳೇದು ಕೂಡ ಇತ್ತು. ಪ್ರತಿ ಶಿವರಾತ್ರಿಯಲ್ಲಿ ದಾರ ಚೇಂಜ್ ಮಾಡಬೇಕು ಅಂತ ಅಂತಾರೆ. ನಂಗೆ ಶಿವರಾತ್ರಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಆಗಲಿಲ್ಲ. ಹಾಗಾಗಿ ನಾನು ಇವಾಗ ಊರಿಗೆ ಬಂದಿದ್ನಲ್ಲ, ಹೇಗೋ ಅಜ್ಜಿ ಹತ್ರನ ಚೇಂಜ್ ಮಾಡಿಸ್ಕೊತಾ ಇದ್ದೀನಿ. ಲಿಂಗು ನಮ್ಮ ಮೇಲೆ ದೇಹದ ಮೇಲೆ ಇದ್ದರೆ ನಮಗೂ ಒಳ್ಳೆಯದು, ಏನೋ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಅನ್ನೋದು. ಆ್ಯಂಡ್ ಇವತ್ತು ಮರೆತುಬಿಟ್ಟಿದ್ದೆ, ಇವತ್ತು ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ಇತ್ತು. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್ ಕೂಡ ಇತ್ತು. ನಮ್ಮ ಇಂಡಿಯಾ 3ನೇ ಸಾರಿ ಫೈನಲ್ ಮ್ಯಾಚ್ ವಿನ್ ಆಯಿತು. ಥ್ಯಾಂಕ್ ಯು.